ನೋಡೋಣ ಹಂಗೇನಾರ ದೈವ ಅನುಕೂಲ ಇದ್ರೆ ಬಿಗ್ ಬಾಸ್ಗೆ ಏನಾರ ಹೋದ್ರೆ ನನ್ನವೆಲ್ಲ ಹೋರಾಟ ಹಂಗಿಂಗು ಎಲ್ಲ ಮುಗಿದವೆ. ಬಿಗ್ ಬಾಸ್ಗೆ ಏನಾರ ಹೋದ್ರೆ ಮೊನ್ನೆ MLA ಹೇಳಿದೀನಿ ಇಲ್ಲೇ ಫಂಕ್ಷನ್ಗೆ, ಎಲ್ಲರ ಅಕಸ್ಮಾತ್ ದೈವ ಕೊಂಡ್ಕೊಂಡ ಗೆದ್ರೆ ವೃದ್ಧಾಪ್ಯ ಬಿಗ್ ಬಾಸ್ ವೃದ್ಧಾಪ್ಯಾಶ್ರಮ ಅಂತ ಬರುತ್ತೆ. ನಮ್ಮೂರು ಈಶ್ವರ ದೇವರು, ನನ್ನ ಉಪವಾಸ ಕಲಿಸಿದ್ದೆ ಈಶ್ವರ ದೇವರು. ಆ ದೇವ್ರ ಗುಡಿಯಾಗ ಮಂಕ್ಯಂಡಾಗೆ THS ಶಿವಶಂಕರಪ್ಪ ಅವರು ಚಿಕ್ಕಮಗಳೂರು ಡಿಸ್ಟಿಕ್ನಾಗೆ ಫಂಕ್ಷನ್ ನಡೀತಿತ್ತು ಅವ್ರದ್ದು ಮೀಟಿಂಗು. ಅಲ್ಲಿಂದ ಓಡೆ ಬಂದು ನಮ್ಮ ಮನೆ ಕೂತಿದ್ರು, ಹಾಲು ಕುಡಿಸಿ ಹೋದ್ರು. ಯಾಕೆಂದ್ರೆ ಅಷ್ಟು ನಿಯತ್ತಾದ ಹೋರಾಟ ಅಂತ. ಅವಾಗ ಅಷ್ಟೆಲ್ಲ ಕೆಲಸ ಮಾಡಿ ಒಂದು ರೈಲ್ ನಿಲ್ಸೋದಾಗ್ಲಿ, ಒಂದು ಜನ ಹೇಳಿರೋ ರೈಲ್ ನಿಲ್ಸೋದ್ನು ಅಲ್ಲಿ 5 ದಿವಸ ಆಗ್ಲಿ ಅಲ್ಲೇ ಕಷ್ಟ ಮಂಗಿದೆ. ಜೀವ ಎಲ್ಲಿ ದಾವಣಗೆರೆಯಿಂದ ತುಕಡಿ ಪೊಲೀಸ್ ಎಲ್ಲ ಬಂದು ಕಾಯ್ತು. ಒಬ್ಬಗೆ ದುಡ್ಡು ಎತ್ತದಂಗೆ TC ತರಬೇಕು ಅನ್ನೋದು ಒಂದು ಚಟ ಉಟ್ಬಿಡ್ತು. 5 ರೂಪಾಯಿ ಜನಗಳು ತಾವು ಎತ್ತಬಾರದು ಅಂತ ಕಾಡೂರಾಗ ಅಡ್ಡ ಮಲಿಕೊಂಡು TC ತರಿಸ್ಬಿಟ್ಟೆ. ನನಗೆ ನಾಚಿಕೆ. ಆದ್ರೆ ಹೋರಾಟ ಅದು ದೇವ್ರ ಕೆಲಸ, ಆಮೇಲೆ ಜನಗಳ ಕೆಲಸ ಅಂದ್ರೆ ದೇವ್ರ ಕೆಲಸ, ಬೇರೆ ಮಾತೇ ಇಲ್ಲ. ನಾವಾಡುವ ನುಡಿಯೇ ಕನ್ನಡ ನುಡಿ, ಚಿನ್ನದ ನುಡಿ. ಸ್ನೇಹಿತರೆ ನೋಡಿ, ಈ ದಿನ ಒಂದು ವಿಶೇಷವಾದ ವ್ಯಕ್ತಿತ್ವವುಳ್ಳ ಒಂದು ವ್ಯಕ್ತಿಯ ಒಂದು ಸಂದರ್ಶನವನ್ನ ಮಾಡಕ್ ಬಂದಿದೀವಿ. ನೋಡಿ, ಈ ದಿನದ ಒಂದು ವಿಶೇಷ ಸ್ನೇಹಿತರ, ಒಂದು ರೈತರ ಪರ ಹೋರಾಟಗಾರರನ್ನ ನಿಮಗೆ ತೋರಿಸ್ಬೇಕಾಗಿರೋದು ಒಂದು ಕರ್ತವ್ಯ ಆಗಿದೆ. ನೋಡಿ, ನನ್ನ ಚಾನಲ್ ಅಲ್ಲಿ ಸುಮಾರು ರೈತರನ್ನ ತೋರಿಸಿದೀನಿ, ದನಕರುಗಳ ಪಾಲನೆ ಮಾಡೋಂಥವ್ರನ್ನಾಗಿರ್ಬೋದು, ಪ್ರತಿಯೊಬ್ಬರನ್ನು ತೋರಿಸ್ತಾನೆ ಬಂದಿದ್ದೀನಿ. ಅಂತ ರೈತರಿಗೆ ಒಂದು ಸಮಾಜಮುಖಿ ಕಾರ್ಯದಲ್ಲಿ ನೆರವಾಗುವಂತಹ ಒಬ್ಬ ಹೋರಾಟಗಾರರ ಒಂದು ಪರಿಚಯ ಮಾಡಿಕೊಡೋದು ತುಂಬಾ ಒಂದು ಮುಖ್ಯವಾದ ಸಂಗತಿ ಸ್ನೇಹಿತರೆ. ನೋಡಿ, ಇಲ್ಲಿ ನಮ್ಮ ಮುಂದೆ ನಿಂತಿರುವವರು ಅಜ್ಜಂಪುರ ತಾಲೂಕಿನ ಅಬ್ಬಿನಹೊಳಲು ಗ್ರಾಮದ ರಾಜ್ಕುಮಾರ್ ಅಂತ ಸ್ನೇಹಿತರೆ. ನೋಡಿ, ಇವರ ಹೆಸರಲ್ಲೇ ಒಂದು ಗೊತ್ತಿದೆ, ರಾಜ್ಕುಮಾರ್ ಅಂತ. ಪ್ರಾಣಿಗಳೇ ಗುಣದಲ್ಲಿ ಮೇಲು, ಮಾನವನದಕ್ಕಿಂತ ಕೀಳು. ನೋಡಿ, ಅಣ್ಣವರು ನಿಮ್ಗೆಲ್ಲರಿಗೂ ಗೊತ್ತು, ರಾಜ್ಕುಮಾರ್ ಅವರು ಗೋಕಾಕ್ ಚಳುವಳಿ ಅನೇಕ ಹೋರಾಟಗಳನ್ನ ಮಾಡಿ ಕನ್ನಡಿಗರಿಗೆ ಒಂದು ಹೆಸರನ್ನ ತಂದ್ಕೊಟ್ಟಿದ್ದಾರೆ ಸ್ನೇಹಿತರೆ. ಅಣ್ಣವರು ಅಂದ್ರೆ ಇವತ್ತು ಇಡೀ ದೇಶಾದ್ಯಂತ ಜನಗಳು ನೆನ್ಪು ಮಾಡ್ಕೊಂತಾರೆ. ಅದೇ ರೀತಿಯಾಗಿ ಈ ರಾಜ್ಕುಮಾರ್ ಅನ್ನ ನಮ್ಮ ಅಜ್ಜಂಪುರ ಮತ್ತೆ ತರೀಕೆರೆ ತಾಲೂಕಿನ ಸಂಬಂಧಪಟ್ಟಂತ ಎಲ್ಲಾ ರೈತರಿಗೂ ಕೂಡ ಗೊತ್ತಿರೋ ಅಂತ ಒಬ್ಬ ಮನುಷ್ಯ ಸ್ನೇಹಿತರೆ. ಇವರು ಇವರ ಬಗ್ಗೆ ಎಷ್ಟೇ ಹೇಳಿದ್ರು ಸಾಲದು. ಯಾಕಂದ್ರೆ ಯಾವುದೇ ಒಂದು ಪ್ರಚಾರಕ್ಕೆ ಇವರು ಸಿಗ್ತಾ ಇಲ್ಲ. ಇವರು ಮಾಡಿರುವಂತಹ ಸೇವೆಗಳು ಯಾವ ರೀತಿ ಇದೆ ಅಂದ್ರೆ, ನೋಡಿ, ಜನಗಳು ಪ್ರಯಾಣ ಮಾಡಕ್ಕೆ ರೈಲಿನ ಅವಶ್ಯಕತೆ ತುಂಬಾ ಇದೆ. ರೈಲ್ ನಿಲ್ಸಕ್ಕೂ ಇವರೇ ಕಾರಣ, ಕುಡಿಯೋ ನೀರ್ ಬರಕ್ಕೂ ಇವರೇ ಕಾರಣ, ಬೆಳೆಗಳು ನಾಶ ಆದಾಗ ಅವಾಗ ರೈತರಿಗೆ ಒಂದು ಪರಿಹಾರ ಸಿಗಕ್ಕೂ ಇವರೇ ಕಾರಣ. ನೋಡಿ, ಅಜ್ಜಂಪುರದಲ್ಲಿ ಊಟದ ಸೌಲಭ್ಯ, ಒಂದು ಇಂದಿರಾ ಕ್ಯಾಂಟೀನ್ ಬಂತು, ಅದರಲ್ಲೂ ಕೂಡ ಭಾಗವಹಿಸಿ ಚಳುವಳಿಯಲ್ಲಿ ಹೋರಾಟ ಮಾಡಿದ್ರು ಸ್ನೇಹಿತರೆ. ಅದಕ್ಕೂ ಇವರೇ ಕಾರಣ. ನಾನಾ ಹೋರಾಟಗಳನ್ನ ಮಾಡಿದರೆ ಇವತ್ತಿನವರೆಗೂ ಕೂಡ ಸ್ನೇಹಿತರೆ ಇವರ ಒಂದು ಹೋರಾಟ ಪ್ರಚಾರಕ್ಕೆ ಸಿಕ್ಕಿಲ್ಲ. ನೀವೆಲ್ಲ ನೋಡ್ತಾ ಇರ್ತೀರಾ, ಇತ್ತೀಚಿನ ದಿನಗಳಲ್ಲಿ ರೀಲ್ಸ್ ಮಾಡ್ತಾ ಇರ್ತಾರೆ ಸ್ನೇಹಿತರೆ. ಬೈಕಲ್ಲಿ ಪೆಟ್ರೋಲ್ ಇರಲ್ಲ, ಬೈಕ್ ತೊಳ್ಕೊಂಡು ಹೋಗ್ತಾ ಇರ್ತಾರೆ, ಅವ್ರಿಗೆ ಪೆಟ್ರೋಲ್ ಕೊಡೋ ಮುಖಾಂತರ ವಿಡಿಯೋ ಮಾಡ್ಕೊಂಡು ರೀಲ್ಸ್ ಮಾಡ್ತಾರೆ. ಊಟ ಇಲ್ದವ್ರು ಊಟ ಕೊಟ್ಟು ರೀಲ್ಸ್ ಮಾಡ್ತಾರೆ. ನೋಡಿ, ಪುಣ್ಯಾತ್ಮರು ಎಷ್ಟೋ ಜನಗಳಿಗೆ ನೀರ್ ಸಿಗಂತೆ ಮಾಡಿದ್ದಾರೆ, ಊಟ ಸಿಗಂತೆ ಮಾಡಿದ್ದಾರೆ, ಒಂದು ಪ್ರಯಾಣಕ್ಕೆ ಅನುಕೂಲಕರ ಮಾಡ್ಕೊಟ್ಟಿದ್ದಾರೆ. ನೀವ್ ನಂಬಲ್ಲ, ಇವರು ರೋಡಲ್ಲಿ ಕೂಲಿ ಕಾರ್ಮಿಕರು ನಡ್ಕೊಂಡು ಹೋಗ್ತಾ ಇದ್ದಾಗ ಅವರಿಗೆ ಏನು ವೆಹಿಕಲ್ ಇಲ್ಲ ಅವ್ರ ಊರಿಗೆ ಹೋಗಕ್ಕೆ ಅಂದ್ರೆ ಇವ್ರು ಸ್ವಂತ ಟ್ಯಾಕ್ಟ್ರಿಲಿ ಅವ್ರನ್ನ ಕುಂಡ್ರಿಸ್ಕೊಂಡು ಹೋಗಿ ಅವ್ರ ಊರಿಗೆ ಬಿಟ್ಟು ಬಂದಿರೋ ಒಂದು ಸಂದರ್ಭಗಳಲ್ಲೂ ಕೂಡ ನಾವು ನೋಡಿದೀವಿ ಸ್ನೇಹಿತರೆ. ಅಷ್ಟು ಹೋರಾಟ ಮಾಡಿದ್ದಾರೆ, ಆದ್ರೆ ಯಾವುದೇ ಒಂದು ಪ್ರಚಾರ ಸಿಕ್ಕಿಲ್ಲ. ಇವರನ್ನ ಒಂದು ಸಂದರ್ಶನ ಮಾಡ್ಬೇಕು ಅಂತೇಳಿ ಅವ್ರನ್ನ 2 ತಿಂಗಳಿಂದ ಕೇಳಿ ಸ್ನೇಹಿತರೆ ಸಂದರ್ಶನ ಮಾಡ್ತಾ ಇದೀವಿ. ಇದಕ್ಕೆ ಒಪ್ಕೊಂಡ್ರದು ಒಂಥರ ನಮ್ ಸೌಭಾಗ್ಯ ಅಂತಾನೆ ಹೇಳ್ಬೋದು. ಬನ್ನಿ, ಈ ರಾಜ್ಕುಮಾರ್ ಹೋರಾಟಗಾರರ ಒಂದು ಪರಿಚಯ ಮಾಡ್ಕೊಡ್ತೀನಿ. ಸರ್ ನಮಸ್ತೆ. ನಮಸ್ತೆ ಸರ್, ಮೊದಲಿಗೆ ನಿಮಗೆ ತುಂಬು ಹೃದಯದ ಧನ್ಯವಾದಗಳು ರೈತರ ಕಡೆಯಿಂದ, ನಮ್ಮ ಭೂಚೇತನ ಯೂಟ್ಯೂಬ್ ಚಾನಲ್ ಕಡೆಯಿಂದ. ದಯವಿಟ್ಟು ನೀವು ಮಾಧ್ಯಮದವರು ನನ್ನ ಎಷ್ಟು ಹಿಂಸೆ ಮಾಡಿರಿ ಅಂದರೆ, ಹೇಳಪ್ಪ ನೀನು ಸಿಗಲ್ಲ ಅಂತಂದ್ರಿ. ನಾನು ಏನು ಹೋರಾಟ ಮಾಡಿದ್ದೀನಿ? ನಾನು ಏನೋ ಜನಗಳು ಹೇಳಿದ್ ಮಾಡ್ಕೊಂತ ಹೋಗ್ತಾ ಇದ್ದೀನಿ, ಅಷ್ಟು ಬಿಟ್ಟು ಇನ್ನೇನೂ ಇಲ್ಲ. ಇದರಲ್ಲಿ ಏನಿದೆ? ನಾವು ಒಳ್ಳೇದು ಮಾಡಿರಿ ದೇಶ ನಮ್ಮನ್ನ ಒಳ್ಳೇದಾಗಿ ಕಾಪಾಡುತ್ತೆ. ಮೇಲಾಗಿ ನಮ್ಮಲ್ಲಿ ಹೃದಯಪೂರ್ವಕವಾಗಿ ನಾವು ಇನ್ನೊಬ್ರಿಗೆ ಏನಾರ ಒಳ್ಳೇದು ಬಯಸ್ಬೇಕು ವಿನಃ ಬೇರೆ ಏನು ಮಾಡಬಾರ್ದು. ನನಗೂ ಏನು ಮಾಡ್ತಾನಪ್ಪ ಇವನು, ಉಪವಾಸ ಮಂಕ್ಯಡನೆ ಬಸ್ ಸ್ಟ್ಯಾಂಡ್ನಾಗೆಲ್ಲ. ನಾನು 4ನೇ ಇಸ್ವಿಗೆ ಪಂಪ್ ಸೆಟ್ ಹಿಡ್ಕೊಂಡು MLA ನಿಂತಿದ್ದೆ. ಜನಗಳೆಲ್ಲ ನಾನು ಪಬ್ಲಿಕ್ ಸರ್ವಿಸ್ ಮಾಡ್ಬೇಕಾರೆ ಒಂದು ಟ್ಯಾಕ್ಟ್ರಿ ತಗೊಂಡು ಹೋದ್ರೆ, ಜಾಸ್ತಿ ಜನ ಹಚ್ಕೊಂಡು ಹೋದ್ರೆ ಅದ್ರಲ್ಲಿ ಕಮ್ಮಿ ದುಡ್ಡು ಇಸ್ಕೊಂಡ್ರೆ ನನಗೊಂಥರ ಖುಷಿ. ಆಮೇಲೆ ಬಾಡಿಗೆ ಹೊಡಿಯೋದ್ರಾಗೂ 100 ರೂಪಾಯಿ ಕಮ್ಮಿ ಹೊಡೆದ್ರೆ ಅವ್ರು ಕೊಟ್ಟಾಗ ಇಸ್ಕೊಂಡ್ರೆ ಅದ್ರಾಗ ಒಂದು ಖುಷಿ. ಆಮೇಲೆ ಜನಗಳಿಗೆ ಇದು ಸೇವಾರ್ಥ ಆಗಿ ಮುದುಕರು ವಯಸ್ಸಾದವರು ನಮ್ಮೂರಾಗೆ ಗಂಗಾಧರಪ್ಪ ಅಂತ ಸತ್ತೋದ್ರು. ಸುಮಾರು ಜನ ವಯಸ್ಸಾದವರೆಲ್ಲ ಸತ್ತೋಯ್ದಾರೆ. ಅವರೆಲ್ಲ ರಜಣ ನೀನು ಯಾಕೆ MLA ನಿಲ್ಬಾರ್ದು ಅನ್ನೋರು. ನಮಗೆ ಆಗದೆ ಇದ್ದರೂ ಕೂಡ ಟ್ಯಾಕ್ಟ್ರಿ ಮೇಲೆ ಅವ್ರು ಟ್ಯಾಕ್ಟ್ರಿ ಕಾಲದಾಗ ಹಚ್ಕೊಂಡು ಹೋಗ್ತಿದ್ವಿ. ಇದು ನಿಮ್ದು ಟ್ಯಾಕ್ಟ್ರಿ, ನಮ್ದಲ್ಲ. ಆಮೇಲೆ ನಾವು ಇವತ್ತು ಚಕ್ರದಲ್ಲಿ ಮೇಲಿರ್ಬೋದು, ಇನ್ನೊಂದು ದಿವ್ಸ ಕೆಳ ಬರ್ತೀವಿ. ಇದು ಚಕ್ರ ತಿರುಗ್ತಾ ಇರುತ್ತೆ, ಜೀವನ ಚಕ್ರ.
ಆಮೇಲೆ ಏನಪ್ಪ ನೀನು, ಆಮೇಲೆ ಹಿರಿಯರಿಗೆ ಖಾಲಿ ಬೀಳೋದು ಒಂದು ಗೌರವ, ಅದೆಲ್ಲ ಒಂದು ಸಾಧನೆಗೆ ನಮಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಆಮೇಲೆ ಪ್ರತಿಯೊಬ್ಬರನ್ನು ನಾವು ಪ್ರೀತಿಸ್ಬೇಕು. ನಿನಗಾಗಲ್ವಾ ಬಿಡು ಮಾತಾಡ್ಸದ, ಉಪಕಾರ ಮಾಡು, ಅಪಕಾರ ಮಾಡಬೇಡ. ಕಾಲೆಳೆಯ ಬುದ್ಧಿ ಮಾತ್ರ ಇರಬಾರ್ದು. ನಿನಗೆ ಎಷ್ಟು ಶಕ್ತಿ ಇರುತ್ತೋ ಅಷ್ಟು ಮಾಡು, ಅಲ್ರೆ ಸುಮ್ಮನಿದ್ದು ಬಿಡು. ಆಮೇಲೆ ಮೇಲಾಗಿ ಇವೆಲ್ಲ ಹೋರಾಟ ಕಳಿಸಿದ್ದು ನಮ್ಮೂರ್ ಜನ. ಬೈದು 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 ನನ್ನ ತಿದ್ದಿ ಬಿಟ್ರು. ಕಲ್ಲ ಬಂಡೆಯ ನೀನೇನ್ ಮಾಡಿದ್ಯಾ ಅಂತಂದ್ರೆ ಇನ್ನೂ ಮಾಡಿಲ್ಲ ಅಂತ ಬೀದಿಗೆ ರಸ್ತೆಗೆ ತಾಲೂಕ್ ಲೆಕ್ಕಕ್ಕೆ ಹೋಗ್ಬಿಟ್ಟು ಅದ್ ಕಲ್ಸಿದ್ದೆ ಇವ್ರು. ಈಗಂತಾರೆ ಅಡ ನಮ್ಮೂರ್ ಬಿಟ್ಟು ನೀನ್ ಟಿವಿ ಮಾಧ್ಯಮ ತೊಳ್ಕ ಹೋಗ್ಬಿಟ್ರು ದೂರ ಹೋಗ್ಬಿಡ್ತೀಯ ಅಂತ ನಮ್ಮ ಶಿವನಗಣ್ಣರು ಹೇಳಿರು. ಅದಕ್ಕೆ ಇದೇನಪ್ಪ ನಮ್ಮೂರ್ ಬಿಡಲ್ಲ, ನಮ್ಮೂರ್ ಒಬ್ನಳ್ಳು ಬೆಳೆಸಿರೋದು. ಒಬ್ನಳ್ಳು ಅಂದ್ರೆ ಒಂದು ಅದಕ್ಕೆ ಆದ ಒಂದು ಶಕ್ತಿ ಇದೆ. ಚೋಳರು ಕಟ್ಟಿರೋ ಊರಿದು, ಆ ದೇವಸ್ಥಾನ ಎಲ್ಲ ಚೋಳರು ಕಟ್ಟಿರೋದು. ಮೇಲಾಗಿ ನನಗೆ ಆ ದೇವಸ್ಥಾನದಿಂದಲೇ ಉಪವಾಸ ಕಲ್ತದ್ದು. ನಮ್ಮೂರು ಈಶ್ವರ ದೇವರು, ನಾನು ಉಪವಾಸ ಕಲ್ಸಿದ್ದೆ ಈಶ್ವರ ದೇವರು. ಆ ದೇವ್ರ ಗುಡಿಯಾಗ ಮಂಕ್ಯಂಡಾಗೆ THS ಶಿವಶಂಕರಪ್ಪರು ಚಿಕ್ಕಮಗಳೂರು ಡಿಸ್ಟಿಕ್ನಾಗೆ ಫಂಕ್ಷನ್ ನಡೀತಿತ್ತು, ಅವ್ರದ್ದು ಮೀಟಿಂಗು. ಅಲ್ಲಿಂದ ಓಡೆ ಬಂದು ನಮ್ಮ ಮನೆ ಕೂತಿದ್ರು, ಹಾಲು ಕುಡಿಸಿ ಹೋದ್ರು. ಯಾಕೆಂದ್ರೆ ಅಷ್ಟು ನಿಯತ್ತಾದ ಹೋರಾಟ ಅಂತ. ಅವಾಗ ಅಷ್ಟೆಲ್ಲ ಕೆಲಸ ಮಾಡಿ ಒಂದು ರೈಲ್ ನಿಲ್ಸೋದಾಗ್ಲಿ, ಒಂದು ಜನ ಹೇಳಿರೋ ರೈಲ್ ನಿಲ್ಸೋದ್ನು ಅಲ್ಲಿ 5 ದಿವಸ ಆಗ್ಲಿ ಅಲ್ಲೇ ಕಷ್ಟ ಮಂಗಿದೆ. ಎಲ್ಲಿ ದಾವಣಗೆರೆಯಿಂದ ತುಕಡಿ ಪೊಲೀಸ್ ಎಲ್ಲ ಬಂದು ಕಾಯ್ತು ಒಬ್ಬಗೆ. ಆಮೇಲೆ ಮೇಲಾಗಿ ಟ್ರಾನ್ಸ್ಫಾರಂ ಪೇಟಿಗೆ ಕಡೋರು, ಊರಾಗಿಲ್ಲ ಅಂದ್ರೆ ಫ್ರೀ, ಊರ ದುಡ್ಡೆತ್ತಿದ್ರು ಅದನ್ನೆಲ್ಲ ಬಿಡಿಸ್ತೆ. ದುಡ್ಡೆತ್ತದಂಗೆ TC ತರಬೇಕು ಅನ್ನೋದು ಒಂದು ಚಟ ಉಟ್ಬಿಡ್ತು. 5 ರೂಪಾಯಿ ಜನಗಳು ತಾವು ಎತ್ತಬಾರದು ಅಂತ ಕಡೂರಾಗ ಅಡ್ಡ ಮಲಿಕೊಂಡು TC ತರಿಸ್ಬಿಟ್ಟೆ. ಒಂದೂರಿಗೆ 4 ಊರಿಗೆ ಮಂಕ್ಯಂಡು ಇಂದ್ರ ಕೊಠಾರಿ ಮಿಲ್ ಎದುರಿಗೆಲ್ಲ ಮಲಗಿದೀನಿ 5 ದಿವಸ. ನನಗೆ ನಾಚಿಕೆ. ಆದ್ರೆ ಹೋರಾಟ ಅದು ದೇವ್ರ ಕೆಲಸ. ಆಮೇಲೆ ಜನಗಳ ಕೆಲಸ ಅಂದ್ರೆ ದೇವ್ರ ಕೆಲಸ, ಬೇರೆ ಮಾತೇ ಇಲ್ಲ. ಆಮೇಲೆ ನಾವು ಸಾಯಕ್ಕೂ ಸಿದ್ಧವಾಗಿರ್ಬೇಕು. ಒನ್ ಮ್ಯಾನ್ ಆರ್ಮಿ ಮಿಲಿಟರಿ ಹೆಂಗ್ ಮಾಡ್ತಾರೋ ಆ ರೀತಿ ಮಾಡಿದ್ರೆ ಪ್ರತಿಯೊಬ್ರು ಕೆಲಸ ಮಾಡ್ತಾರೆ. ಆಮೇಲೆ ವಿರೋಧ ಅನ್ನೋದು ಇರ್ಲೇಬಾರ್ದು. ಇದ್ರಲ್ಲಿ ನಾನು ಇಲ್ದಂಗಿದ್ರೆ ಪ್ರತಿಯೊಂದು ಕೆಲಸ ಆಗ್ತವೆ. ಆ ಪಕ್ಷ ಈ ಪಕ್ಷ ಲೆಕ್ಕಲ್ಲ, ನಮಗೆ ವ್ಯಕ್ತಿ ಇಂಪಾರ್ಟೆಂಟ್. ಅವನ್ ಏನ್ ಮಾಡ್ತಾನೆ, ಅವನ್ ಏನ್ ಕೆಲಸ ಮಾಡ್ತಾನೆ, ಅದು ಇಂಪಾರ್ಟೆಂಟ್. ಆಮೇಲೆ ಒಂದಲ್ಲ, ಒಂದು ಇಂದಿರಾ ಕ್ಯಾಂಟೀನ್ ಆಗ್ಲಿ, ಮೊನ್ನೆ ನೀರು ಕುಡಿಯೋದ್ರ ಬಗ್ಗೆ ಈರುಳ್ಳಿಗೆ ದುಡ್ಡು ಕೊಡ್ಸೋದಾಗ್ಲಿ, ಉಪವಾಸ ಮಂಕ್ಯಂಡು ಅಲ್ಲಿ ಕೊಡ್ಸೋದು, 5 ದಿವಸ ಉಪವಾಸ ಮಾಡೋದು, ಇದು ದೇವ್ರು ಕೊಟ್ಟಿರೋ ಪ್ರೀತಿ, ಜನಗಳು ಕೊಟ್ಟಿರೋ ಪ್ರೀತಿ. ಜನಗಳು ಅಣ್ಣ ನೀನ್ ಹೆಂಗ್ ಮಾಡ್ತೀಯ ಅಂತಾರಲ್ಲ, ಅವಾಗ ಊಟನೇ ಮರ್ತ್ಬಿಡ್ತೀನಿ. ಅದೇನೋ ಗೊತ್ತಿಲ್ಲ, ಊಟನೇ ಮರ್ತ್ಬಿಡ್ತೀನಿ. ಅದೇನು ಉಪವಾಸ ಅಜ್ಜಂಪುರ ಜನ ಕಳ್ಸಿದ್ದು. ಅಜ್ಜಂಪುರ ಜನತೆ ಸುತ್ತ ತರೀಕೆರೆ ತಾಲೂಕು ಜೈಲ್ ಮುಂದೆಲ್ಲ ಮಂಗಿದೀನಿ ವಾರಗಟ್ಲೆಯ. ಎಲ್ಲ ಚೈನ್ ಹಾಕಿ ಕಟ್ಟಿದ್ದಾರೆ. ಒಬ್ನೇ ಬಿಡಿಸ್ಕೊಂಬರೋದು ಒಬ್ರಿಗೆ ಗೊತ್ತಿರಲ್ಲ. ಅಂದ್ರೆ ಒಂದು ಬೇಷವ್ ಹಾಳಾಗಬೇಕು, ಇಡೀ 50 ಬೇಷವ್ ಕೋರ್ಟ್ಗೆ ನಿಲ್ಬಾರ್ದು. ಒಂದು ಬೇಷವ್ ಮಾತ್ರ ಹಾಳಾದ್ರೆ ಏನು ಆಗಲ್ಲ. 50 ಜನ ಹೋಗಿ ಕೋರ್ಟ್ಗೆ ಹೋದ್ರೆ ಆಮೇಲೆ ಜೈಲಿಗೆ ಹಾಕ್ತಾರೆ, ಎದುರಿಸಿ ನಮ್ಮ ಹಂಗನ್ ಮಾಡ್ತಾರೆ. ರೈತ ಸಂಘ ಸಾಲು, ಹಸು ಸಾಲು ಹಾಕೊಂಡು ನಾವು ದುಡ್ಡೆತ್ತ ಕಾರ್ಯಕ್ರಮಕ್ಕೆ ಎಂದು ಹೋಗ್ಬಾರ್ದು. ಅಲ್ಲೇ ನಾವು ಎಡವಿರೋದು. ನೀನು ಒಬ್ಬನೇ ಮಂಕ್ಯೋ, ನಿಯತ್ತ ಮಾಡು, ಜನ ನಿನ್ ಹಿಂದ್ಗಡೆ ಹೃದಯ ಕೊಡ್ತಾರೆ. ಆ ಹೃದಯದಿಂದ ಗೆದ್ದಿರೋದು ನಾನು. ಪ್ರತಿಯೊಂದು ಕೆಲಸನೂ ಮಾಡಿದಾರೆ ಅಧಿಕಾರಿಗಳು ನಮ್ಮನೆಯ, ಸರ್ಕಾರ ನಡೆಸೋರು ನಮ್ಮದೇ, ಸರ್ಕಾರ ನಿಮ್ದು, ರೈತರದು. ಇದು ನಿಕ್ಕೊಂಡು ನಾವು ಅವನ ಮೇಲೆ ಇವ್ ಮೇಲೆ ದೂಷಿಸೋ ವ್ಯವಹಾರನೇ ಇಲ್ಲ. ದಯವಿಟ್ಟು ಇದು ನಮ್ಮ ದೇಶದ ಯುವಕರಿಗೆ ಬಾರಿ ಗೊತ್ತಾಗಬೇಕು. ನಿನ್ಸದು ನಾವ್ ಇನ್ನೊಬ್ರಿಗೆ ಏನಾರ ಸಹಾಯ ಮಾಡಿದ್ರೆ ಹೋಗು, ಅಲ್ದ್ರೂ ಹೋಗೋದ್ ಬೇಡ, ಆರಾಮಾಗಿರು. ಇನ್ನೊಬ್ರಿಗೆ ಕಾಲೆಳೆಯ ಬುದ್ಧಿ ಜೀವನದ ಕೊಡಬೇಡ್ರಿ. ನಿಮ್ಮರ್ಕ್ ನೀವು ನಿಮ್ ತಂದೆ ತಾಯಿ ಸಾಕ್ರಿ, ಭೂಮಿ ತಾಯಿ ಪ್ರೀತಿಸ್ರಿ. ಗಾಳಿಗಿರೋ ದೇವ್ರಿಗೆ ಪರಮಾತ್ಮ, ಎಲ್ಲ ದೇವ್ರು ಒಂದೇಯ. ನೀವು ಪ್ರತಿಯೊಂದನ್ನು ನೀರು ಫಸ್ಟಿಂದು ಗಾಳಿ, ಆಮೇಲೆ ನೀರು, ಆಮೇಲೆ ಭೂಮಿ, ಆಮೇಲೆ ಸೂರ್ಯ, ಇವಿಷ್ಟು ನಮಗೆ ಫಸ್ಟಿನ ದೇವರುಗಳು. ಆಮೇಲೆ ನೀವು ಗುಡಿ ಕರ್ಸ್ಕೊಂಡು ಬಿಟ್ಟದ್ದು ನಿಮಗೆ ಬಿಟ್ಟಿರೋದು. ಏನಾರೆ ಇನ್ನೂ ಭಾರಿ ಅದಾವೆ ಹೇಳ್ಕೊಂತ ಹೋದ್ರೆ. ಕಡೂರಾಗೆಲ್ಲ ಮಲಗಿದೀನಿ, ಚಿತ್ರದುರ್ಗ ಮಲಗಿದೀನಿ. 5 ದಿವಸ ನೀರು ಕುಡಿದಂಗೆ ನಿಷ್ಠೆಯಿಂದ ಟೋಲ್ನೆಲ್ಲ ಎಸ್ಸಿ ಬೇರೆ ಕಡೆಗೆ ಹಾಕಿದೀನಿ. ಚಿಕನ್ ಅಗಲ್ತಾವ ಒಂದಲ್ಲ. ಆದ್ರೆ ದೇವ್ರು ಕೊಟ್ಟ ವರ ಅವನ್ನೆಲ್ಲ ನಾನು ವಿಡಿಯೋ ಮಾಡಕ್ ನಮಗೆ ಬರಲ್ಲ. ನಮಗೆ ಫೋನ್ಯಾಗ ಈ ಕಡೆಯಿಂದ ಅವಲೋ ಅಂದ್ರೆ ಆ ಕಡೆಯಿಂದ ಅವಲೋ ಅನ್ನೋದು ಬಿಟ್ರೆ ಏನು ಗೊತ್ತಿಲ್ಲ. ಅವೇನು ಈಗಿನ ಕಾಲದಲ್ಲಿ ಮಾಡ್ತಿರಲ್ಲ. ಇದಕ್ಕೆ ಈಗ ಅಜ್ಜಂಪದ ಹುಡುಗರು ವಿಡಿಯೋ ಮಾಡಿ ನೀನ್ ಬಿಡ್ಬೇಕು, ನೀನ್ ಬರೀ ಎಲೆ ಮರೆಯಾಗಿರ್ತೀಯ, ನೀನ್ ಉಪವಾಸ ಮಾಡಿ ನಾವು ನಮ್ಮ ಅಣ್ಣ ರಾಜಣ್ಣ ಅಂತ ಹೇಳ್ಕೊಳಕ್ ನಮಗೆ ಇದಿಲ್ದಂಗ ಆಯ್ತಿ. ಎಲ್ಲೋದ್ರು ರಾಜ್ಕುಮಾರ್ಗೆ ಎಂತ ಭಿಕ್ಷುಕನಾದ್ರೂ ನಮಸ್ಕಾರ ಮಾಡ್ತಾನೆ. ಇದೇ ನನಗೆ ಕೊಟ್ಟ ವರ. ಈ ಪ್ರೀತಿ ಮೇಲೆ ನಾನು ಬೆಳೀತಿರೋದು. ನಮಸ್ಕಾರ ನನ್ನ ಆದ್ಯತೆ. ಅವ್ರಿಗೂ ನಮಸ್ಕಾರ ಹೇಳ್ಕೊಂತ ನಾನು ಇದನ್ನ ಜನಗಳು ಕೆಲಸ ಮಾಡಿದ್ದೀನಿ. ಆದ್ರೆ ನನಗೆ ಮಾಡ್ದಂಗೇನಾಗಿಲ್ಲ. ನಿಮ್ ಪ್ರೀತಿ ಮುಂದೆ ನಂದೇನು ಅಲ್ಲ. ಇದು ನೀವೆಲ್ಲ ಕೊಟ್ಟ ವರ. ಇಷ್ಟ ಹೇಳ್ತಾ ನಂದು ಇನ್ನೂ ಭಾರಿ ಐತಿ. ಅದೆಲ್ಲ ಜನಗಳು ಹೇಳ್ತಾರೆ, ಅವ್ರಿಗೆ ಬಿಟ್ಟರು ವಿಚಾರ. ನಾನೇ ಹೇಳ್ಕೊಂಡ್ರೆ ಇದು ಭಾರಿ ತಪ್ಪಾಗುತ್ತೆ. ಆದ್ರೆ ಹೇಳಲೇಬೇಕು, ವಿಧಿ ಇಲ್ಲ ಅಂತ ಹೇಳಿಸ್ತದಾರೆ. ಖಂಡಿತ ಸರ್. ಇನ್ನೊಂದು, ನಿಮ್ಮನ್ನ ಜೂನಿಯರ್ ವಾಟಾಳ್ ನಾಗರಾಜ್ ಅಂತ ಕರೆದ್ರು ತಪ್ಪಾಗಲ್ಲ. ಯಾಕಂದ್ರೆ ಅವರು ಕನ್ನಡ ಪರ ಸಂಘಟನೆಗಳು ಮಾಡ್ಕೊಂಡು ಅವ್ರು ಏನೋ ಒಂದು ಹೋರಾಟ ಮಾಡ್ತಾರೆ. ಅದು ನೀವು ನಮ್ಮ ಗ್ರಾಮದಲ್ಲಿ, ನಮ್ಮ ತಾಲೂಕಲ್ಲಿ ಅದೇ ರೀತಿಯಾದ ಒಂದು ಹೋರಾಟ ಮಾಡ್ತೀರಾ, ಅದೇ ಪ್ರಯತ್ನವನ್ನ ಮಾಡ್ತೀರಾ. ಮತ್ ಸರ್, ನಾವ್ ಎಷ್ಟೋ ನೋಡಿದೀವಿ, ಸ್ಕೂಲ್ಗಳಿಗೆ ಹೋಗಿ ಒಂದು ಪೆನ್ ಕೊಡೋದು, ಬುಕ್ಸ್ ಕೊಡ್ಬೋದು. ಈ ತರ ಮಕ್ಕಳಿಗೆ ಈ ತರ ಒಂದು ಸರ್ ದುಡ್ಡಿದ್ದವರೆಲ್ಲ ಸೇವೆ ಮಾಡಕ್ಕಾಗಲ್ಲ.
ಈ ಸೇವೆ ಮಾಡ್ಬೇಕು ಅಂದ್ರೆ ಅದು ಮನೋಭಾವನೆ ಮನಸ್ಸಲ್ಲಿ ಇರ್ಬೇಕು ಅದು. ಸರ್ ಈ ತರ ಎಲ್ಲ ವ್ಯಕ್ತಿತ್ವ ನಿಮಗೆ ಸಣ್ಣದ್ರಿಂದ ಅದ್ ಯಾವ ತರ ಬಂತದು? ಇದು ನನಗೆ ಹೇಳಿದ್ನಲ್ಲ, ಒಂದು ಇಟ್ಟಿ ಮಿಲ್ ಹಾಕಿರೋ ಅವರೇ ಹಾಕ್ಯಂಡ್ ಹೋಗ್ಬೇಕು. ನಮ್ಮೂರಾಗೆ ಬೇರೆ ಕಡೆ ಇದ್ದದ್ದು ಇಟ್ಟಿ ಮಿಲ್ಲ, ಅವ್ನು ಯಾರೋ ಏನು ಹೇಳಿದೆ ಅಂತ ನಮ್ಮೂರಿಗೆ ಹಾಕ್ಕೊಂಡ್ ಬಂದೆ. ಅದನ್ನ ಕರೆಂಟ್ ಬಿಲ್ ಕಟ್ಕೊಂಡು ಹೋಗ್ರಪ್ಪ, ನೀವು ನಡೆಸ್ಕೊಂಡು ಹೋಗ್ರಿ, ನನಗೇನು ಬೇಡ ಅಂದಿ. ಅದನ್ನ ಹೇಳಿ ನೀನ್ ಕೇಳ್ರಿ ರೈತರ ಏನ, ಅದನ್ನು ಪಾಲಾಗಿ ಒಪ್ಕೊಂಡು ಅಯ್ಯಪ್ಪ ನನ್ನಿಂದ ಆಗಲ್ಲ ಅಂದ ನಮ್ಮ ಹುಡುಗನೇ. ಆಮೇಲೆ ಇದೆಲ್ಲ ಹೆಂಗೆ ಅಂದ್ರೆ, ನಾನು ಹೇಳಿದ್ನಲ್ಲ, ಟ್ಯಾಕ್ಟ್ರಿ ಹೊಡೆದ್ರೆ 100 ರೂಪಾಯಿ ಕಮ್ಮಿ ಹೊಡಕ್ ಕೊಟ್ಟ ದುಡ್ಡು ಇಸ್ಕೊಂಡ್ ಬರ್ಬೇಕು. ಆಮೇಲೆ ಯಾರೇ ಟ್ಯಾಕ್ಟ್ರಿ ಹತ್ಕೊಂಡ್ರೆ ಸಿನಿಮಾ ಬಬ್ರುವಾನ, ಅವಾಗೆಲ್ಲ ಬಂಗಾರದ ಮನುಷ್ಯ ಪಿಕ್ಚರ್ ನೋಡಕ್ ಟ್ಯಾಕ್ಟ್ರಿ ಮೇಲೆ ಫ್ರೀ ಕರ್ಕೊಂಡು ಹೋಗೋದು, ಕೊಟ್ಟು 4 ಆಣೆ ಆಗ್ಲಿ ಅವ್ರ ಜೊತೆ ಹೋಗ್ತಿವಲ್ಲ ಅನ್ನೋದು ಒಂದೇ ಸಂತೋಷ. ಅವೆಲ್ಲ ಜನಗಳೆಲ್ಲ ಹೋದ್ರೆ, ಆಮೇಲೆ ಆ ಭಿಕ್ಷುಕ್ರ ಒಳಗೆ ಮೊನ್ನೆ ಇದು ನಾನು ಬಸ್ ಸ್ಟ್ಯಾಂಡ್ ಮಲ್ಕೊಂಡಾಗ ಸನ್ಮಾನ ಮಾಡಿರು. ಸನ್ಮಾನ ಮಾಡಿದಾಗ ದೇವನನ್ ದೊಡ್ಡನನ್ ಒಬ್ಬ ಅಲ್ಲಿ ಹೊರ್ಲಾಡಕ್ಕಂತಿರನು, ಆ ಜಾಗದ ಮಂಗಿದ್ನಲ್ಲ, ಆ ಸನ್ಮಾನದ ಶಲ್ಯ ಆರ ಯಾರಿಗ ಹೋಗ್ಬೇಕಣ್ಣು ಅವನ್ ಜಾಗ ಬರಪ್ಪ ಇಲ್ಲಿ ಅಂದಿ, ನಿನ್ ಜಾಗದ ಮಂಗಿ ಇಲ್ಲಿ ತಗೊಂಡು ಹೋಗೋಣ. ಇದು ಮನೆ ತನಕನೂ ತರ್ಲಿಲ್ಲ ನೀವು? ಮನಿ ತಗೊಂಡೋದ್ರು ಮತ್ ಬೈತಾರೆ, ಇವನ್ ಎಲ್ಲಿ ಹಾಕ್ಯಂಡ್ ಹೋದ ಅಂತ ನಮ್ಮ ಅಜ್ಜಿ ಅವರು ಬೈಯರು. ನಮ್ಮ ಅಜ್ಜಿ ಅವರೆಲ್ಲ ಭಾರಿ ಚೆನ್ನಾಗಿ ತಂದೆ ತಾಯಿ ಸಾಕೋದು ಅಂದ್ರೆ ನನಗೆ ಒಂದೊಂದು ಗೌರವ. ಆಮೇಲೆ ಅದೊಂದೇ ಅಲ್ಲ, ಅದೇನು ನನಗೆ ಗೊತ್ತಿಲ್ಲ. ಇದೊಂಥರ ಈ ಒಂದು ಯಾವ್ದಾರ ಆಸ್ಪತ್ರೆಗಿದ್ರೆ ಜೈಲಾಗಿದ್ರೆ ಹಣ್ಣು ಕೊಡೋದು, ಹೋಗೋದು, ಯಾರಿಗೂ ಗೊತ್ತಿಲ್ದಂಗೆ ಹೋಗಿ ಹಣ್ಣು ಕೊಡೋದು. ಅದು ನಾನು ತೋಟಕ್ಕೆ ಹೋಗ್ತಿದ್ದೀನಿ ಅಂತ ಅಲ್ಲಿ ತೋಟಕ್ಕೆ ಹೋಗ್ತೀನಿ ಅಂತ ಸುಳ್ಳು ಹೇಳೋದು, ಅಲ್ಲಿ ಆಫೀಸ್ಗಳಿಗೆ ಹೋಗೋದು. ಆ ತೋಟ ಇಕ್ಕೊಂಡಿರೋದೇ ನಾನು ಹೋರಾಟ ಮಾಡಕ್ಕಾಗಿ. ಇಲ್ಲಿ ಜನಗಳ್ತವ ತಪ್ಪಿಸ್ಕೊಂಡು ಹೋಗಕ್ ಮನೆಗೆ ಅದೊಂದ್ ಕೆಲಸ ಮಾಡ್ಕೊಂಡು ಆ ತೋಟದಿಂದ ನಾನು ಜನಸೇವೆಗೆ ರೆಡಿ ಆದೆ. ಅಂದ್ರೆ ಮನೆಗೆ ತೋಟಕ್ಕೆ ಹೋಗ್ತೀನಿ ಅಂತ ಹೇಳಿ ನೀವು ಸೇವೆ ಮಾಡಕ್ ಹೋಗೋದು? ಅಲ್ಲಿ ಜೈಲಿಗೆ ಹೋಗೋದು, ಹಣ್ಣೆಲ್ಲ ಕೊಡೋದಲ್ಲಿ ಗುದ್ದಾಡ್ಬೇಡ್ರಿ, ಇದು ಭಾರಿ ದಿವ್ಸ ಅಲ್ಲ. ಅಲ್ಲಿ ನಾನು ನಗಿಸ್ತಿದ್ದೆ ಜೈಲಿಗಿದ್ರು, ಈ ಚಾನಲ್ನಾಗೆಲ್ಲ ಜೈಲಿಗೆ ಹಾಕಿದ್ರು, ಯಾರ್ಯಾದ್ರಾಗ ಜೈಲಿಗೆ ಹಾಕಿ ಗೆದ್ಕೊಂಬಂದಿ ನೀನು. ಆದ್ರೂ ನಾನು ಒಬ್ಬೊಬ್ಬಕು ನಾನೇ ಬಿಡಿಸ್ಕೊಂಬರ್ಬೇಕು. ಜನ ಕಟ್ಕೊಂಡು ಹೋಗಿ ಅಲ್ಲಿ ದಂಡು ಮಾಡೋದು, ರಂಪ ಅವೆಲ್ಲ ನಡಿಬಾರ್ದು. ಅದು ಅವನಿಂದಲೇ ಬಿಡಿಸ್ಕೊಂಬ. ಅದಕ್ಕೆ ಅರ್ಥ ಗೊತ್ತಾಗುತ್ತೆ. ನೀ ಎತ್ತಾಗ ಮಾಡಿದ್ರೆ ಜೈಲ್ ಅಧಿಕಾರಿ ಮ್ಯಾಜಿಸ್ಟ್ರೇಟ್ರು ಬಂದು ಎಳ್ನೀರ್ನೆಲ್ಲ ಹಿಡ್ಕೊಂಡು ನಿಂತ್ಕೊಂಡ್ರಿ, ಅಣ್ಣ ರಾಜಣ್ಣ ಸಾಯ್ತಿ ಅಂತ ಬಾವುಟ ಹಾಕೊಂಡ್ರದ್ ನಿನ್ ದೇಶದ ಬಾವುಟ, ಯಾವ ಪಕ್ಷ ಅಲ್ಲ ಅಂತ ಅವರೇ ಎಲ್ಲ ಬೈಯರು. ರಾಜಣ್ಣ ನಿನ್ ಬಗ್ಗೆ ನಾವು ಮಾತಾಡಂಗಿಲ್ಲ, ಸಾಕು, ದೇವ್ರು ನನಗೆ ಇಷ್ಟು ಪ್ರೀತಿ ವಿಶ್ವಾಸ ಕೊಟ್ಟದನಲ್ಲ, ಇದ್ರ ಮುಂದೆ ನನಗೇನು ಅಲ್ಲ. ಆಮೇಲೆ ಒಂದಲ್ಲ, ಅದ್ ನೆನೆಸಂತ ಹೋದ್ರೆ ಅವೇನೇನೋ ಮಾಡಿದೀನಿ, ಅದ್ ನನಗೆ ಇನ್ನೊಲೆ ಮರ್ತೋಯ್ದವಲ್ಲ. 25-30 ವರ್ಷದಿಂದವ ಒಬ್ಬರ್ತ ದುಡ್ಡು ಎತ್ತಬಾರ್ದು, ಹೋರಾಟ ಅಂದ್ರೆ ಸಿಂಗಲ್ ಆಗಿರ್ಬೇಕು, ಇನ್ನೊಬ್ರಿಗೆ ಹಿಂಸೆ ಮಾಡಬಾರ್ದು, ಅವ್ರ ಮನೆ ಬಂದು ನಮ್ಮ ಹುಡುಗನ್ ಜೈಲಿಗೆ ಕರ್ಕೊಂಡು ಹೋಗಿದ್ಯಾ ಅಂತಾರೆ. ಇವೆಲ್ಲ ಅನುಭವ ಇಟ್ಕೊಂಡೆ ನಾನು ಮಾಡಿದ್ದು. ನಾನು ಆ ಬಾವುಟಗಳನ್ನ ನಾವು ಕರಗಿದವಲ್ಲ, ಹೋರಾಟ ಮಾಡಿ ಅರ್ದು ಪರದು ಬೈಯರು ಜನ, ಅರುದ್ದವೇ ವಾಕ್ಯಂಬರಬಾರ್ದು. ನನಗೆ ಅರುದು, ನನಗೆ ಯಾ ದುಡ್ಡು ಕೊಟ್ಟು ತಗೊಂಡೇ ಗೊತ್ತು ಕಷ್ಟ ಏನು ಅಂತ. ಅರ್ದು ಬಾವುಟನು ನನಗೆ ತೃಪ್ತಿ ಇದೆ. ಅದನ್ನ ನಾನು ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೀನಿ ನಮ್ಮ ಟ್ರೆಜರಿಗೆ. ಅದನ್ನ ನಾನು ಹೋಗ್ಬೇಕಾರು ತಗೊಂಡು ಹೋಗ್ಬೇಕು ಜೊತೆಗೆ ಅಂತ. ನಾನು ಯಾವ ತರ ನಾವು ಸತ್ತಾಗ ಹೇಳಿ ಹೋಗ್ಬೇಕು, ನಾ ಸಾಯತ್ತಿಂದ ಮುಂಚೆ ಈ ಬಾವುಟಗಳು ನನ್ನ ಜೊತೆ ಬರ್ಬೇಕಪ್ಪ ಅಂತ. ಕರೆಕ್ಟಾ? ಅದೇ ನನ್ನ ಆಸೆ. ಆಮೇಲೆ ಏನಂದ್ರು ಬೈಸ್ಕೊಳಂಗಿದ್ರೆ ಮಾತ್ರ ಹೊರಗೆ ಕಾಲಿಕ್ಬೇಕು, ಅಲ್ರ ಹೋಗ್ಬಾರ್ದು. ಇಲ್ಲಿ ಊರ ಬೈದು ನನ್ ಗಟ್ಟಿ ಮಾಡಿಬಿಟ್ರು, ಅದೇ ನನಗೆ ಹೊರಗೆ ಹೋಗಕ್ ಸಾಧ್ಯ ಆಯ್ತು. ಎಷ್ಟನೇ ವಯಸ್ಸಿಂದ ಹೋರಾಟ ಮಾಡ್ತಿರೋದು ನೀವು? ಇದು ನಾನು ಸುಮಾರು ಒಂದು 25 ವರ್ಷ, 4ನೇ ಇಸ್ವಿ ಇದರಿಂದಲೂ ಮುಂಚೆ ನಾನು MLಗೆ ಹಾಕ್ಬಿಟ್ಟೆ. ನೀನ್ ಯಾರು ಒಬ್ಳು ಲೇಡೀಸು ಬಸ್ ಸ್ಟ್ಯಾಂಡ್ನಾಗೆ ಹಚ್ಬಿಟ್ಟೆ. ಅವಾಗಿನ್ನೂ ಬೈಕು ಇರ್ಲಿಲ್ಲ. ಹತ್ತಿದ್ದೆ, ನಾನು MLಗೆ ಹಾಕ್ಬಿಟ್ಟಿದ್ದೆ. ಜನ ಹೇಳಿರು ಅಂತ ಹಾಕ್ಬಿಟ್ಟೆ ನೆಪಸು. ನಾಮಿನೇಷನ್ ಫೈಲ್ ಮಾಡಿದ್ರಿ? ಅಲ್ಲೇ 7 ಬಾರಿ 5-6 ಬಾರಿ ಎಲೆಕ್ಷನ್ MLA ಎಲೆಕ್ಷನ್ ಮಾಡಿರೋದು, ಸೋಲಿನ ಸರ್ದಾರ. ನನಗೆ ಗೆಲಿಬೇಕು ಅನ್ನೋದಿಲ್ಲ, 4 ಜನ ಓಟ್ ಹಾಕಿರಿ ಕೆಲಸ ಮಾಡ್ಬೇಕು ಅನ್ನೋದೇ ಆದ್ಯತೆ. ನನಗೆ 4 ಜನ 0 ಹಾಕ್ಕೊಂಡ್ಬಿಡ್ತೀನಿ, ಕೋಟಿ ಮಾಡ್ಕೊಂತೀನಿ, ನೋಡಪ್ಪ ಇವ್ರಿಗೆ ಆಗ್ಬೇಕು ಅಂತ. ಮೊನ್ನೆ ರಸ್ತೆಗೆ ತರೀಕೆರೆಗೂ ಮಂಕ್ಯಂಡು ಉಳ್ಳಾಡಿದೀನಿ. ಆ ಗಂಟಿ ನೀರ್ ತಂದ್ರು, 10 ವೀಲ್ ಗಡೆಗೆಲ್ಲ ನೀರ್ ಹೊಡ್ಸಿದೀನಿ. ನೀರಿಲ್ಲ ಅಂದರಿಗೆಲ್ಲವ 10 ವೀಲ್ ರಾತ್ರಿ 12 ಗಂಟೆಗೆ ತಡಕ್ ನೀರ್ ಬಿಡಿದೀನಿ, ಬರಗಾಲದಾಗೆ ಈ ಮಧ್ಯಮಕ್ಕೆಲ್ಲ ನೀರ್ ಕೊಡ್ಸಿದೀನಿ. ಆಮೇಲೆ ಒಂದಲ್ಲ, ಆಮೇಲೆ ಅವಮ್ಮ ಹೇಳೇಳ್ ನೋಡು, ಆ ಬಸ್ ಸ್ಟ್ಯಾಂಡ್ನಾಗೆ ಡೆಲಿವರಿ ಆಗ್ಬೇಕಾರೆ ಅವಮ್ಮ ನನ್ನ ನಾಟಕ ಮಕ್ಕಳು MLA ನಿಂತ್ಕೊಂತಾನೆ, ಅದೇ ಬಸ್ನಾಗ ಇದ್ದೆ, ಗುಂಡಿ ಇಷ್ಟುದ್ದವ. ಅದ ಕೂಡ ಆ ಗಂಟೆ ಫೈಲ್ ಮಾಡಿದ್ದೆ. ಎಸ್ ಸಾಹೇಬ್ರು ಯಾರು ಬಂದ್ರು ಕೇರ್ ಮಾಡಿ ಅಲ್ಲೇ ಕೆಸರ ಮಲಗಿದ್ದೆ. ಆ ಗಂಟೆ ವೆಂಕಟೇಶ್ ಕಟಾರಿ ಅವರು, ವೆಂಕಟೇಶ್ ಇಂಜಿನಿಯರ್ ಕಳಿಸಿದ್ರು, ರಾಜ್ಕುಮಾರ್ ನೀ ಮಾಡು 8 ಗಂಟೆ ಕೆಲಸ ಆಗುತ್ತೆ ಅಂತ ಅವರೆಲ್ಲ ಹೇಳಿರು. ಅವ್ರಿಗೆಲ್ಲ ನನಗೆ ಹೃದಯಪೂರ್ವಕ. ರೋಡ್ ಆಯ್ತಾ ಅವಾಗ? ಗಂಟೆ ಹಿಂಗಡೆ JCBಗಳು ಎಲ್ಲ ಗಂಟೆ ನಾನು ಯಾವ್ದೇ ಮಾಡ್ರಿ ಹಿಂಗಡೆ ಮಾಡ್ದಲೇ ಬಂದಿಲ್ಲ ಇವತ್ತಿನವರೆಗೂ, ಲೇಟೇ ಇಲ್ಲ. ಈಗ ಪ್ಲೇ ಓವರ್ದು ಮೊನ್ನೆ ನೋಡಿ ಇದ್ರಾಗ ಹೋಯ್ತು, ಅಡ್ಡ ಮಂಗಿದ ಹಿಡ್ಕೊಂಡು ಹಣ ಮಾಡ್ತೀವಿ, ಎಲ್ಲ ಇದ್ ಮಾಡ್ತಾ ಇದೀವಿ. ಮುಗ್ದೋತ್ ನನ್ನ ಹೋರಾಟ ಎಲ್ಲ ಮುಗ್ದವೆ. ವೃದ್ಧಾಪ್ಯ ವೇತನಕ್ಕೆ ಯಾವ್ದು ವೃದ್ಧಾಪ್ಯಾಶ್ರಮ, ಅದೊಂದು ಬಾರಿ ಜನ ಹೇಳ್ತದ್ರಿ, ಹಣ ನಾವು ಹಿಂಗ ಆಗ್ಬಿಡಿತೀವಿ ವೃದ್ಧಾಪ್ಯಾಶ್ರಮಕ್ಕೆ ಏನ್ ಮಾಡ್ತೀಯ ಅಂದ್ರು. ನೋಡೋಣ, ಹಂಗೇನಾರ ದೈವ ಅನುಕೂಲ ಇದ್ರೆ ಬಿಗ್ ಬಾಸ್ಗೆ ಏನಾರ ಹೋದ್ರೆ, ನನ್ನವೆಲ್ಲ ಹೋರಾಟ ಹಂಗಿಂಗು ಎಲ್ಲ ಮುಗಿದವೆ. ಬಿಗ್ ಬಾಸ್ಗೆ ಏನಾರ ಹೋದ್ರೆ, ಮೊನ್ನೆ MLಗೂ ಹೇಳಿದೀನಿ ಇಲ್ಲೇ ಫಂಕ್ಷನ್ಗೆ, ಬಿಗ್ ಬಾಸ್ಗೆ ಹೋದ್ರೆ ಅದ್ರಲ್ಲಿ ಬರೋ ಎಲ್ಲರ ಅಕಸ್ಮಾತ್ ದೈವಕ್ಕೆ ಅನ್ಕೊಂಡ ಗೆದ್ರೆ ಬಿಗ್ ಬಾಸ್ ವೃದ್ಧಾಪ್ಯಾಶ್ರಮ ಅಂತ ಬರುತ್ತೆ.
ಅದರಲ್ಲಿ ಸರ್ಕಾರನು ಒತ್ತಾಕಿ ಸ್ಟ್ಯಾಂಡರ್ಡ್ ನಮ್ಮ ರಾಜ್ಯದಾಗ ಯಾರೇ ಬರ್ಲಿ, ನಮ್ಮ ತರೀಕೆರೆ ತಾಲೂಕು, ಅಜ್ಜಂಪುರ ತಾಲೂಕು ಸೇರಿ ಅಂತ ನಮ್ಮ ರಾಜ್ಯದಾಗ ಎಲ್ಲರೂ ಬರ್ಲಿ, ಅದನ್ನ ಮಾಡಿಸ್ಬೇಕು ಅನ್ನೋದು ನನಗೊಂದು ಮನಸ್ಸಿನ ಐತಿ. ನಾವಾಡುವ ನುಡಿಯೇ ಕನ್ನಡ ನುಡಿ, ಚಿನ್ನದ ನುಡಿ.